ಕುಸುಮಾವತಿ ಒಂದು ಪಿಟಿಷನ್ ಹಾಕಿದ್ದಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಓಕೆ. ನನ್ನ ಮಗಳಿಗೆ ಈ ತರ ಅನ್ಯಾಯ ಆಯ್ತು, ಏನ್ ನನ್ಗೆ ನ್ಯಾಯ ಸಿಗ್ಲಿಲ್ಲ. ಅಲ್ಲ, ಸರ್ಕಾರಕ್ಕೆ ಮಾಹಿತಿ ಇಲ್ಲ ಅಂತ ವಿಷಯ ಬಂದಿದೆ. ಬಾಲನವರು ಯಾವುದೇ ಖರ್ಚು ವೆಚ್ಚಗಳನ್ನು ತಗೊಳ್ಳದೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರ್ತೀವಿ, ನಮ್ಗೆ ಯಾರೋ ಹೇಳ್ತಾ ಇರ್ತಾರೆ. ಹೌದು. ಸೊ ಇವಾಗ ನಿಮ್ಮ ಹತ್ರನೇ ಕೇಳ್ತಾ ಇರೋದು, ನೀವು ಯಾವುದೇ ಖರ್ಚು ವೆಚ್ಚ ತಗೋತಾ ಇಲ್ವಾ ಅಥವಾ ಯಾರು ಕೊಡ್ತಾ ಇದ್ದಾರಾ ಏನು ಅಂತ. ಅಲ್ಲ, ಒಂದು ನಿಮ್ಮ ಒಂದು ಆ್ಯಂಗಲಲ್ಲಿ ನೀವು ನೋಡೋದಾದ್ರೆ ತನಿಖೆ ಇನ್ನು ಮುಂದುವರಿತಾ ಅಂತ ಅಲ್ವಾ, ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ? ಕೇಸು ಅಂದ್ರೆ ಏನು? ಕಾಸು. ಕೇಸು ಕಾಸು ಮಾಡೋದೇ ವಕೀಲರ ಮನಸ್ಸು. ಇವರೆಲ್ಲ ಒಂದು ದಿನಸು, ಕೇಸ್ ಕೊಟ್ಟವರಿಗೆ ಕಾಸು. ಹೆಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಎಲ್ರಿಗೂ ಗೊತ್ತೇ ಇದೆ, ನಾವು ನಮ್ಮ ಈ ಒಂದು ಹೋರಾಟದಲ್ಲಿ ಗಮನಿಸಿದಂತಹ ಕೆಲವೊಂದು ಪ್ರಮುಖ ವ್ಯಕ್ತಿಗಳು ಅಂತ ಹೇಳಿದರೆ ಎಸ್ ಬಾಲನವರು ಕೂಡ ಹೌದು. ನ್ಯಾಯವಾದಿಗಳು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಏನೇ ಇರಲಿ, ಆದರೆ ಅವರ ವಿಚಾರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ವಿಚಾರಗಳು ಹೊರಗಡೆ ಬರುತ್ತೆ. ಅಂದರೆ ಅವರು ₹1 ದುಡ್ಡು ತಗೊಳ್ಳೋದಿಲ್ಲ, ಅಥವಾ ಅವರು ಸಾಮಾಜಿಕ ಕಳಕಳಿಯೊಂದಿಗೆ ಅದಕ್ಕಾಗಿ ವಾದವನ್ನು ಮಂಡಿಸ್ತಾರೆ, ಅಥವಾ ಇನ್ನೂ 10 ಹಲವು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಸೊ ಇದನ್ನು ನಾನು ಅಂದ್ಕೊಂಡೆ, ಯಾಕೆ ಅವರ ಹತ್ರನೇ ಕೇಳಬಾರ್ದು, ಬರೀ ನಾವು ಕಂತೆಗಳ ಬಗ್ಗೆ ಯಾಕೆ ಮಾತಾಡಬೇಕು, ಅವರ ಹತ್ರ ಸ್ವಲ್ಪ ವಿಚಾರಗಳನ್ನು ವಿನಿಮಯ ಮಾಡೋಣ ಅಂತ ಅವರಿಗೆ ಕರೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಕುಸುಮಾವತಿ ಒಂದು ಪಿಟಿಷನ್ ಹಾಕಿದ್ದಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಓಕೆ. ನನ್ನ ಮಗಳಿಗೆ ಈ ತರ ಅನ್ಯಾಯ ಆಯ್ತು, ಏನ್ ನನ್ಗೆ ನ್ಯಾಯ ಸಿಗ್ಲಿಲ್ಲ. ಓಕೆ. ಇದೇ ತರನೇ ಒಂದು 74 ಜನ ಸತ್ತಿದ್ದಾರೆ. ಓಕೆ. ಅದೆಲ್ಲ ಕೂಡ ಅನ್ಯಾಚುರಲ್ ಡೆತ್. 74 FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಬೇಕು ಒಂದು ಪಿಟಿಷನ್ ಹಾಕಿದ್ವಿ. ಹೌದು. ಅದು ನಿನ್ನೆ ಕೋರ್ಟ್ ಅಲ್ಲಿ ಅದು ವಿಚಾರಣೆಗೆ ತಗೊಂಡು 3ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ. 3ನೇ ತಾರೀಕಿಗೆ ಡೇಟ್ ಕೊಟ್ಟಿರೋದಾ? ಅಂದರೆ ಅಲ್ಲಿ ಸರ್ಕಾರಿ ವಕೀಲರ ಏನೋ ಒಂದು ವಾದ ಇತ್ತು ಅಂತ ಹೇಳಿದರು. ಅವರು ಟೈಮ್ ಬೇಕಂತ ಕೇಳಿದ್ರು, ನೀವು ಫೈಲ್ ತಗೊಂಡು ಇವಾಗಲೇ ಸಬ್ಮಿಟ್ ಮಾಡಿ ಅಂದ್ರು. ಜಡ್ಜು ಇಲ್ಲ, ಟೈಮ್ ಬೇಕಂದು 3ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಅಲ್ಲ, ಈ ಒಂದು 74 ಬೆರಿಯಲ್ ಕೇಸ್ ಇದೆ ಅಲ್ಲ, ಅದರಲ್ಲಿ ಮಾಹಿತಿಯೇ ಇಲ್ಲ ಅನ್ನುವಂತಹ ಒಂದು ವಿವರಣೆ ಎಲ್ಲ ಹೊರಗಡೆ ಬರ್ತಾ ಇರ್ತದೆ. ಇಲ್ಲ, ನಾನು ಎಲ್ಲ ವಿವರಗಳು ಕೊಟ್ಟಿದ್ದೀನಲ್ಲ. 74 ಡೆತ್ತು ಅಲ್ಲಿ ಊತ ಹಾಕಿದ್ದಾರೆ, ಅದಕ್ಕೆ ಖರ್ಚಾಗುತ್ತಲ್ಲ. ಅಲ್ಲ, ಸರ್ಕಾರಕ್ಕೆ ಮಾಹಿತಿ ಇಲ್ಲ ಅಂತ ವಿಷಯ ಬಂದಿದೆ. ಇಲ್ಲ, ಆ ಥರ ಏನು ನಡೆದಿಲ್ಲ. ಸರ್ಕಾರ ದುಡ್ಡು ಹೋಗಿದೆ ಅಲ್ಲ ಅವ್ರಿಗೆಲ್ಲ. ಒಂದೊಂದು ಊತ ಹಾಕೋದಕ್ಕ 7,000 8,000 ಖರ್ಚಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಬರಿಯಲ್ಲ, ಅದೆಲ್ಲ ಬಿಲ್ ತಗೊಂಡಿದ್ದಾರೆ. ಅಲ್ಲ, ನಿನ್ನೆ ಯಾಕೆ ಇದು ಮುಂದೂಡಿದ್ದು ಅಂತ? ಅದು ಸರ್ಕಾರದವರು ಟೈಮ್ ಕೇಳಿದ್ರು, ಅದಕ್ಕೆ ಟೈಮ್ ಕೇಳಿರೋದಾ? ಅಲ್ಲ, ಆದರೆ ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿರೋದಲ್ವಾ? ಇಲ್ಲ, ಅಂದರೆ ಗಿರೀಶ್ ಬಂದಿಲ್ಲ ಅಂತ ಹೇಳಿದ್ರು ಅವರು. ಓ, ಹಾಗಾ? ಅಂದರೆ ನಿನ್ನೆ ಗಿರೀಶ್ ಮಠಣ್ಣರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ. ಅದರಲ್ಲೂ ಅವರು ಬರೆದಿದ್ರು, ಈ ಥರ ಯಾವುದೇ ಮಾಹಿತಿ ನೀವು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಪ್ರತಿವಾದಿಗಳಿಂದ ಆಬ್ಜೆಕ್ಷನ್ ಬಂದಿತ್ತು, ನಮಗೆ ಈ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಳ್ಬೇಕಷ್ಟೇ. ಫೈಲ್ ಬಂದಿಲ್ಲ ಅಂತ ಅಂದಿರೋದಾ? ಅಂದ್ರೆ ಫೈಲ್ ಮೊದಲೇ ಕಾಪಿ ಗವರ್ಮೆಂಟ್ ಕಾಪಿ ಸರ್ವ್ ಮಾಡಿದೆ, ಅದು ಕೋರ್ಟ್ಗೆ ಬರೋದಿಲ್ಲ. ಅಲ್ಲಿ ಆಫೀಸಲ್ಲೇ ರಿಸೀವ್ ಮಾಡಲ್ಲ. ಅಂದ್ರೆ ಅಷ್ಟೇ ನಡೆದಿರೋದು, ಬೇರೆ ದೊಡ್ಡ ಇಶ್ಯೂ ಏನಾಗಿಲ್ಲ. ಅದಕ್ಕೆ ಅದಂದ್ರೆ ನಿನ್ನೆ ವಾರ್ತೆಯಲ್ಲಿ ನೋಡಿದೆ. ದೊಡ್ಡ ಇಶ್ಯೂ ಅಂದ್ರೆ ಈಗ ನಾರ್ಮಲಿ PI ಎಲ್ಲ ಅಡ್ಮಿಟ್ ಆಗೋದಿಲ್ಲ, ಅಲ್ಲೇ ಡಿಸ್ಮಿಸ್ ಮಾಡ್ತಾರೆ, ಕಾಸ್ಟ್ ಇಂಪೋಸ್ ಮಾಡ್ತಾರೆ. ಸೊ ಇದರಲ್ಲಿ ಅಂತದ್ದು ಏನು ಆಗಿಲ್ಲ. ಅಂದ್ರೆ ಇದರಲ್ಲಿ ಏನೋ ಪಾಸಿಟಿವ್ ಒಪಿನಿಯನ್ ಅಂತ ಒಂದು ಇನ್ಫರೆನ್ಸ್. ಸರ್, ಮತ್ತೆ ಇದು ನಮ್ಮ SIT, ಇದು ನಮ್ಮ ಈ SITಯಲ್ಲಿ ಗಿರೀಶ್ ಮಠಣ್ಣವರ ಪರ ವಾದವು ನೀವೇ ಮಾಡ್ತಾ ಇರೋದಲ್ಲ? ಹೌದು. ಇವಾಗ ಏನು ಬೆಳವಣಿಗೆ ನಡೀತಾ ಇದೆಯಾ ಅದರಲ್ಲಿ? ಹೈಕೋರ್ಟ್ ಅಲ್ಲಿ ಅವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು ಅಂತ ಆದೇಶ ಇದೆ, ಅದು ಹಂಗೆ ಇದೆ. ಆ FIR ಕರೆಕ್ಟ್ ಆಗಿ ರಿಜಿಸ್ಟರ್ ಮಾಡಿಲ್ಲ ಅನ್ನೋದು ಒಂದು ವಾದ ಇದೆ ನಮ್ದು. ಅದು ಆರ್ಗ್ಯುಮೆಂಟ್ ಬರುತ್ತೆ ನೆಕ್ಸ್ಟ್. ಅಂದರೆ ಇವಾಗ ಟೋಟಲ್ ಅವರು ಪ್ರಾಥಮಿಕ ವರದಿ ಅಂತೇಳಿ ಏನು ಕೊಟ್ಟರು SIT ಅವರು? ಓಕೆ, ಅದು ಕೊಟ್ಟಿದ್ದಾರೆ SITನವರು. ಅದು ಇಂಟ್ರೀಮ್ ರಿಪೋರ್ಟ್, ಆ ತರ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ. FIR ಆದ್ಮೇಲೆ ಚಾರ್ಜ್ ಶೀಟ್, ಸ್ಟ್ಯಾಟಸ್ ರಿಪೋರ್ಟ್ ಎಲ್ಲಿದೆ? ಅದೇನೋ ಕೊಡ್ತಾ ಇದ್ದಾರೆ. ಇದೊಂದು ವಿಚಿತ್ರವಾಗಿದೆ.
ಅಂದರೆ ಅದರಲ್ಲಿ ಇವಾಗ ಈ 6 ಆರೋಪಿಗಳು ಅಂತೇಳಿ ಹೆಸರಿಸಿದಾರಲ್ಲ, ಹಾ, ಅದು ಆ್ಯಕ್ಚುಲಿ ಆರೋಪಿಗಳು ಅಂತಲೇ ಹೆಸರಿಸಿರೋದಾ ಅಥವಾ ಬೇರೆ ಏನಾದರೂ? ಏನಿಲ್ಲ, ಆರೋಪಿಗಳೇ ಇಲ್ಲ. ಈಗ ಒಬ್ಬನೇ ಆರೋಪಿ ಅದರಲ್ಲಿ, ಚಿನ್ನಯ್ಯ ಒಬ್ಬನೇ ಆರೋಪಿ, ಬೇರೆ ಯಾರು ಆರೋಪಿ ಅಲ್ಲ. ಬೇರೆಯವ್ರ ಆರೋಪಿ ಅಂದ್ರೆ ಅವರು ಪೆಟಿಷನ್ ಕೊಡ್ಬೋದಲ್ಲ, ಪರ್ಮಿಷನ್ ಕೊಡಿ ಇಂಥ ಜನನ ನಾವು ಆಡ್ ಮಾಡ್ತೀವಿ ಅಂತ ಕೊಡ್ಬೇಕು. ಆತರ ಏನ್ ಕೊಟ್ಟಿಲ್ಲ. ಸರ್, ಇನ್ನೊಂದು ಪ್ರಶ್ನೆ. ಇದು ಈ ಒಂದು SIT ತನಿಖೆಯಲ್ಲಿ ಚಿನ್ನಯ್ಯ ಬುರುಡೆ ತಂದಿದ್ದಾನಲ್ಲ, ಆ ಒಂದು ತನಿಖೆ ನಡೆದಿರೋದಲ್ವ ಇವಾಗ? ಇನ್ನೂ ಬಾಕಿ ಇರೋ ತನಿಖೆ ಇನ್ನೂ ಮುಂದುವರಿಯುತ್ತಾ ಅಲ್ವಾ? ಇನ್ನ ಚಾರ್ಜ್ ಶೀಟೇ ಹಾಕಿಲ್ಲ. ಈಗ ಒಂದು FIR ಆದ್ಮೇಲೆ 3 ಅಂಶಗಳಿದೆ. ಒಂದು ಚಾರ್ಜ್ ಶೀಟು, ಇಲ್ಲಾಂದ್ರೆ B ರಿಪೋರ್ಟು, ಇಲ್ಲಾಂದ್ರೆ C ರಿಪೋರ್ಟ್. ಆತರ ಏನೂ ಆಗಿಲ್ಲ. ಯಾವುದು ಇದುವರೆಗೂ ನಡೆದಿಲ್ಲ? ಇಲ್ಲ, ಆತರ ಏನೂ ಆಗಿಲ್ಲ. ಅದು ಪೆಂಡಿಂಗ್ ಅಲ್ಲೇ ಇದೆ. ಇನ್ನ ತನಿಖೆ ಪೂರ್ಣಗೊಳಿಸಿಲ್ಲ ಅನ್ನೋದು ಅರ್ಥ. ಅಲ್ಲ, ಒಂದು ನಿಮ್ಮ ಒಂದು ಆಂಗಲ್ ಅಲ್ಲಿ ನೀವು ನೋಡೋದಾದ್ರೆ ತನಿಖೆ ಇನ್ನು ಮುಂದುವರಿತಾ ಅಂತ ಅಲ್ವಾ, ಇಲ್ಲಿಗೆ ಸ್ಟಾಪ್ ಮಾಡ್ತಾರ ಅಂತ? ಈಗ ತನಿಖೆ FIR 39 ಅದ್ರಲ್ಲಿ ಮಹಿಳೆಯರೊಂದು ಬರುತ್ತೆ, ಸ್ಕರ್ಟ್ ಆಗಿರೋ ಹುಡುಗಿಯರೊಂದು ಬರುತ್ತೆ, ಅವ್ರನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಬರುತ್ತೆ. ನನ್ನ ಸೂಪರ್ವೈಸರ್ ಊತಾಕಕ್ಕೆ ಹೇಳಿದ್ರು ಅಂತ ಬರುತ್ತೆ. ಆ ಸೂಪರ್ವೈಸರ್ ಯಾರು? ಇದುವರೆಗೆ ಅವ್ರನ್ನ ಕರ್ಸೇ ಇಲ್ವಲ್ಲ, ತನಿಖೆನೇ ಮಾಡಿಲ್ವಲ್ಲ. ಯಾಕೆ ಅಂದ್ರೆ ಇನ್ನು ತನಿಖೆ ವ್ಯಾಪ್ತಿ ತುಂಬಾ ದೂರ ಇದೆ. ಇಲ್ಲ, ತನಿಖಾ ವ್ಯಾಪ್ತಿ ಅಂದ್ರೆ ಸ್ಕೈಗೂ ಭೂಮಿಗೆ ಡಿಸ್ಟೆನ್ಸ್ ಇದೆ. ಅಂದ್ರೆ ಸ್ಕೈ ಅನ್ನೋದು ಇಲ್ವೇ ಇಲ್ವಲ್ಲ, ಅದು ಸುಮ್ನೆ ಒಂದ್ ಕಾಣುತ್ತೆ ಅಂದ್ರೆ ಸ್ಕೈ ಇಲ್ಲ. ಆ ತರ ಇದೆ ಇದು. ಅದೇ ದೂರ ಅಂದ್ರೆ ಇಲ್ಲಿಂದ ಮೆಡ್ರಾಸ್ ವರೆಗೆ ಅಲ್ಲ, ಭೂಮಿಯಿಂದ ಆಕಾಶವರೆಗೆ ಇದೆ. ಆಕಾಶ ಅನ್ನೋದೇ ಸುಳ್ಳು, ಆಕಾಶ ಎಲ್ಲಿದೆ? ಸುಮ್ನೆ ಬುಳುವಾಗಿ ಕಾಣುತ್ತೆ, ಹಂಗಿದೆ ಇದು ಕಥೆಗಳು. ಸರ್, ಇನ್ನೊಂದು ವಿಷಯ. ನಾವು ನಮ್ಮ ಎಲ್ಲ ನಾವು ಎಕ್ಸ್ಪ್ಲನೇಷನ್ ಮಾಡುವಾಗ ಬಾಲನವರು ಯಾವುದೇ ಖರ್ಚು ವೆಚ್ಚಗಳನ್ನು ತಗೊಳ್ದೇ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರ್ತೀವಿ, ನಮ್ಗೆ ಯಾರೋ ಹೇಳ್ತಾ ಇರ್ತಾರೆ. ಹೌದು. ಸೊ ಇವಾಗ ನಿಮ್ಮ ಹತ್ರನೇ ಕೇಳ್ತಾ ಇರೋದು, ನೀವು ಯಾವುದೇ ಖರ್ಚು ವೆಚ್ಚ ತಗೋತಾ ಇಲ್ವಾ ಅಥವಾ ಯಾರು ಕೊಡ್ತಾ ಇದ್ದಾರಾ ಏನು ಅಂತ? ನೀವು ಕುಷ್ಮಾನ ಕೇಳ್ಬೇಕು, ಕುಷ್ಮಾವತಿಗೆ ಫೋನ್ ಮಾಡಿ ಕೇಳಿ ಎಷ್ಟು ಫೀಸ್ ಕೊಟ್ಟಿದ್ರ ಅಂತ ಅವ್ರು ಹೇಳ್ಬೇಕು. ಅಂದ್ರೆ ಕೊಟ್ಟವರೇ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ. ಕೇಳಿ ಎಷ್ಟು ಕೊಟ್ಟಿದ್ದೀರಾ ಬಾಲನ್ಗೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈ ಒಂದು ಹೋರಾಟದಲ್ಲಿ ನೋಡಿ, ನ್ಯಾಯವಾದಿಗಳಾಗಿ ನೀವು ಬಂದು, ಹೈಕೋರ್ಟ್ ವಕೀಲರು ಬಂದು ಅದು ₹1 ತಗೊಳ್ದೆ ಮಾಡ್ತೀರಾ ಅಂತ ಹೇಳುವಾಗ ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ. ಅಂದ್ರೆ ಈ ಬೆಂಗಳೂರಲ್ಲಿ ₹1 ತಗೊಳ್ದೆ ಮಾಡೋರು ಸಿಗೋದು ಅಷ್ಟು ವಿರಳ ಅಂತ ಹೇಳಬೇಕು. ಸಿಗೋದಿಲ್ಲ. ಏನು ಪ್ರಕರಣ ತಗೊಂಡ್ರು 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷನೇ ಹೋಗುತ್ತೆ. ಸೊ ಅಂಥದ್ರಲ್ಲಿ ಏನು ಕೇಸ್ ಮಾಡಿರೋದು ನವೀನ್ ಸೂರಂಜದು. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಫೋನ್ ಮಾಡಿ ಕೇಳಿ. ಅದೇ ಒಳ್ಳೆ. ಮುನೀರ್ ಕಟ್ಟಿಪಾಳ್ಯ ನಡೆಸಿದ್ದೀನಿ ಸುಮಾರು. ಅಲ್ಲಿ ಯಾರು ವಿರೋಧ? ಇವನು ಹರೀಶ್ ಪೂಂಜಾ, ಕಲ್ಲಡ್ಕ ಪ್ರಭಾಕರ್, ಯಡಿಯೂರಪ್ಪ ಮೇಲೆ, ನಿರ್ಮಲಾ ಸೀತಾರಾಮನ್ ಮೇಲೆ, ಅವ್ರನ್ನೆಲ್ಲ ಕೇಳಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ. ನಾನೇ ನನ್ನ ಬಗ್ಗೆ ಹೇಳ್ಕೊಂಡ್ರೆ ಅದೇ ಸರಿ. ಅಂದ್ರೆ ನಿಮ್ಮ ಹತ್ರ ಒಂದು ಕ್ಲಾರಿಟಿ ಅಂತ ಹೇಳಿ ಕೇಳ್ಕೊಂಡಿರೋದು, ನೀವು ತಗೊಳ್ಳೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ನಿಮ್ಮ ಬಾಯಿಂದಲೇ ಅದು ಬರಲಿ ಅಂತ ಹೇಳಿ. ನಾನ್ ಯಾಕೆ ಹೇಳ್ಕೋಬೇಕು ನಾನು ಹಿಂಗು ಹಂಗ ಅಂತ? ಸುಮ್ನೆ ನಾನು ಇಂಥದವನು. ಹೀಗೆ ಕೆಲವರೆಲ್ಲ ಸೀನಿಯರ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತ ಬೋರ್ಡ್ ಹಾಕೊಳ್ತಾರೆ. ಹೌದು. ನನ್ನನ್ನ ಯಾರಾಗ್ಲೂ ಸೀನಿಯರ್ ಅದೆಲ್ಲ ಹೇಳ್ಬೇಡ, ನಾನು ಬರೀ ಅಡ್ವೊಕೇಟ್ ಅಷ್ಟೇ. ಸುಪ್ರೀಂ ಕೋರ್ಟ್ ಲಾಯರ್, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಲಾಯರ್ ಅದೇನದು ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂತ ಹೇಳ್ತೀನಿ. ಅದರಿಂದ ನಾನೇ ಉಗುಳು ಬಿಟ್ರೆ ನಾನು ತಗೊಳಲ್ಲ ಅಂದ್ ನಾನೇ ಯಾಕೆ ಹೇಳ್ಬೇಕಾ? ಜನರಿಗೆ ಹೇಳಿದ್ರೆ ಓಕೆ. ಜನರಿಗೆ ನೀವು ಏನು ಸೇವೆ ಮಾಡಿದೀರಾ ಅದು ಜನರಿಗೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತೀರಾ ಅಷ್ಟೇ. ಅವ್ರು ಯಾರಾಗ್ಲಿ ಹೇಳ್ಬೇಕು ತಗೊಂಡಿದ್ನ ಇಲ್ವಾ ಕೊಟ್ರೆ. ಅದೇ ನಿಮ್ಮ ಹತ್ರ ಯಾರೆಲ್ಲ ಇದು ತಗೊಂಡಿದ್ದಾರೆ ಎಲ್ಲರೂ ಹೇಳೋದು ಅದೇ ರೀತಿ, ₹1 ನಮ್ಮಿಂದ ತಗೊಂಡಿಲ್ಲ ಅಂತ. ಸೊ ಅದಕ್ಕೆ ಹೆಮ್ಮೆ ಆಗುತ್ತೆ ನಿಮ್ಮ ಹತ್ರ ಮಾತಾಡೋದಕ್ಕೂ, ನಿಮ್ಮ ಹತ್ರ ಈ ಒಂದು ವಿಚಾರ ಕೇಳೋದಕ್ಕೂ. ಈಗ ಹುಟ್ಟಿದವನು ಸಾಯ್ಲೇಬೇಕು, ದುಡ್ಡು ತಗೊಂಡು ಹೋಗಿ ಏನ್ ಮಾಡೋದು? ಹೌದು ಸರ್. ಒಂದ್ 10 ಲಕ್ಷ ಕೊಡ್ತಾರಂದು ಇಟ್ಕೊಳ್ಳೋಣ, 5 kg ಮಾಂಸ ತಿನ್ನಕ್ ಆಗತ್ತಾ? 100 ಗ್ರಾಮ್ ತಿನ್ನಕ್ ಆಗುತ್ತೆ. ಹೌದು. ಮತ್ತೆ ಎಲ್ಲಾರ ಹತ್ರ ದುಡ್ಡು ಇಲ್ದಿ ಯಾಕೆ? ಹೌದು.
ಕೊಡೋರು ಕೊಡ್ತಾರೆ, ಇಲ್ದಿರೋರು ಕೊಡಲ್ಲ. ಬಟ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ನಾನು ಯಾರ ಹತ್ರ ಏನು ಕೇಳಲ್ಲ, ತಗೊಳ್ಳಲ್ಲ. ತಗೊಳಲ್ಲ. ನಾನು ಮೊನ್ನೆ ಒಂದು ಹೋರಾಟ ಮಾಡಿದೆ ಚೆನ್ನೈಯಲ್ಲಿ. ನರ್ಸಸ್ 5,000 ನರ್ಸಲ್ಲಿ ಅವ್ರಿಗೆ ಸಂಬಳ ಜಾಸ್ತಿ ಕೊಡ್ಬೇಕಂತ ಚೆನ್ನೈಯಲ್ಲಿ. ಓಕೆ. ಅದು ಸಕ್ಸಸ್ ಆಯ್ತು. ಅದು ಓಕೆ. ಬೆಳಗ್ಗೆ ನಾನು ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡು ಎಲ್ಲ ಬಂದೆ. ಆ ಸಿಸ್ಟರ್ಸ್ ನರ್ಸಸ್ ನನಗೆ 30,000 ಕಳ್ಸಿದ್ರು. ಓಕೆ. ಬೆಳಗ್ಗೆ 4 ಗಂಟೆಗೆ ಕಳ್ಸಿದ್ದಾರೆ. ಅದನ್ನ 6:05ಗೆ ನೋಡಿ ಅದನ್ನ ಹಂಗೆ ವಾಪಸ್ ಕಳ್ಸ್ಬಿಟ್ಟೆ. ಅದು ನಾನು ಲಾಯರ್, ನಾನು ಯಾಕೆ ಇನ್ನೊಬ್ರ ಹತ್ರ ದುಡ್ಡು ತಗೋಬೇಕು? ಅದೇ 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 ಸೊ ಹಂಗಿರುತ್ತೆ. ಎಲ್ಲಾ ದುಡ್ಡುಗೋಸ್ಕರ ಹೋಗೋದಿಲ್ವಲ್ಲ. ಅದೇ ಅದೇ ನಾವೇನು ಅಷ್ಟು ದೊಡ್ಡಲ್ಲ, ನಾವು ಕಾರ್ ಇಟ್ಟಿದ್ದೀನಿ, ಚೆನ್ನಾಗೇ ಇದ್ದೀನಿ. ನಾವು ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ, ಅವ್ರ ಕಂಪೇರ್ ಮಾಡಿದ್ರೆ ನಾವು ಏನಿಲ್ವಲ್ಲ. ಅಂದರೆ ಏನು ಗೊತ್ತಾ, ಇಂಥ ನಮಗೆ ಇಷ್ಟು ಈ ಒಂದು ಯುಗದಲ್ಲಿ, ಈ ಒಂದು ಆಧುನಿಕ ಯುಗದಲ್ಲಿ ಇಂಥ ಲಾಯರ್ಗಳು ಸಿಗೋದು ಅಪರೂಪ ಅಂತ ನಾವು ಹೇಳ್ತೀವಿ. ಯಾಕಂತ ಸುಮಾರು ಜನ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಅದೇ ನಮ್ಗೆ ಗೊತ್ತಿಲ್ಲ, ಆದರೂ ಗೊತ್ತಿರೋರಲ್ಲಿ ನಾವು ನಿಮ್ಮನ್ನು ಆ ರೀತಿ ಒಂದು ರೀತಿ ನೋಟ್ ಮಾಡ್ತೀವಿ ಅಂತ ಹೇಳಿದರೆ, ನಮಗೆ ಗೊತ್ತಿರೋದ್ರಲ್ಲಿ ಅಷ್ಟು ಯಾರಾಗಿಲ್ಲ. ನಾವು ಕಂಡದ್ದು ಕೇಳಿದ್ದೆಲ್ಲ ಸಣ್ಣ ಪಿಟ್ಟಿ ಕೇಸಿಗೂ ದುಡ್ಡು ತಗೋತಾರೆ. ಅಂಥದ್ರಲ್ಲಿ ನೀವು ದೊಡ್ಡ ದೊಡ್ಡ ಕೇಸುಗಳನ್ನು ಹ್ಯಾಂಡಲ್ ಮಾಡುವಾಗ, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನೀವು ಅದನ್ನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳುವಾಗ, ನಿಜವಾಗೂ ಒಂದು ಸಮಾಜ ಇದನ್ನು ನೋಡಬೇಕು ಅಂತ. ಥ್ಯಾಂಕ್ ಯು ಅಲ್ವಾ? ಈಗ ಕೇಸು ಅಂದ್ರೆ ಏನು? ಕಾಸು. ಅದೇ ಕೇಸು ಕಾಸು ಮಾಡೋದೇ ವಕೀಲರ ಮನಸ್ಸು. ಇವರೆಲ್ಲ ಒಂದು ದಿನಸು. ಕೇಸ್ ಕೊಟ್ಟವರಿಗೆ ಲಾಸು, ಸಮಾಜನೇ ಲೂಸು. ನಿಮ್ಮ ಇಂಥ ಕೆಲವೊಂದು ಗಾದೆ ಮಾತುಗಳು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಉಂಟು. ಹೌದಾ? ನೀವು ಕೆಲವೊಂದು ಪತ್ರಿಕಾಗೋಷ್ಠಿಯಲ್ಲಿ ಇರ್ಬೋದು ಅಥವಾ ಸುದ್ದಿಗೋಷ್ಠಿಯಲ್ಲಿ ಇರ್ಬೋದು ಮಾತಾಡುವಾಗ ಇಂತಹ ಕೆಲವೊಂದು ಪದಗಳನ್ನು ಬಳಸ್ತೀರಲ್ವಾ? ಸೊ ಖುಷಿ ಆಗುತ್ತೆ ಕೇಳೋದಿಕ್ಕೂ. ನಿಮ್ಮ ಎಲ್ಲಿ ಸುದ್ದಿಗೋಷ್ಠಿ ನೋಡಿದ್ರೆ ಅದನ್ನು ಕಂಪ್ಲೀಟಾಗಿ ಕೇಳ್ತೀನಿ ನಾನು.